ತಾರಕಕ್ಕೇರಿದ ದೈವಾರಾಧಕರು ವರ್ಸಸ್ ಕಾಂತಾರ ಒನ್ ಫೈಟ್. ದೈವವಾಣಿ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಾ ಇದೆ. ತಾರಕಕ್ಕೇರಿದೆ ದೈವಾರಾಧಕರು ವರ್ಸಸ್ ಕಾಂತಾರ ಒನ್ ಫೈಟ್. ದೈವವಾಣಿ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಾ ಇದೆ. ನನ್ನ ಹೆಸರಲ್ಲಿ ಹಣ ಮಾಡುತ್ತಿರುವವರನ್ನ ನೋಡ್ಕೋತೀನಿ, ಹಣವೆಲ್ಲ ಆಸ್ಪತ್ರೆ ಸೇರುವಂತೆ ಮಾಡ್ತೀನಿ. ಬಜಪೆ ಸಮೀಪದ ಪಿಲ್ಚಿಂಡಿ ದೈವದ ಮೊರೆ ಹೋಗಿದ್ದಂತಹ ಭಕ್ತರು. ದೈವವಾಣಿ ಬಗ್ಗೆ ಜಾಲತಾಣದಲ್ಲಿ ಕೆಲವರಿಂದ ಆಕ್ಷೇಪ ಕೇಳಿ ಬರ್ತಾ ಇದೆ. ದೈವ ಹೇಳಿದ್ದ, ದೈವ ನರ್ತಕ ಹೇಳಿದ್ದ. ಕಾಂತಾರ ಸಿನಿಮಾದ ಡೈಲಾಗ್ ಬಳಸಿ ಹಲವರಿಂದ ವ್ಯಂಗ್ಯ. ತಾರಕಕ್ಕೇರಿದೆ ದೈವಾರಾಧಕರು ವರ್ಸಸ್ ಕಾಂತಾರ ಒನ್ ಫೈಟ್. ದೈವವಾಣಿಯ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಾ ಇದೆ. ನನ್ನ ಹೆಸರಲ್ಲಿ ಹಣ ಮಾಡ್ತಿರೋರನ್ನ ನಾನು ನೋಡ್ಕೋತೀನಿ, ಹಣವೆಲ್ಲ ಆಸ್ಪತ್ರೆ ಸೇರುವಂತೆ ಮಾಡ್ತೀನಿ. ಬಜಪೆ ಸಮೀಪದ ಪಿಲ್ಚಿಂಡಿ ದೈವದ ಮೊರೆ ಹೋಗಿದ್ದಂತಹ ಭಕ್ತರು. ದೈವವಾಣಿ ಬಗ್ಗೆ ಜಾಲತಾಣದಲ್ಲಿ ಕೆಲವರಿಂದ ಆಕ್ಷೇಪ ಕೂಡ ವ್ಯಕ್ತವಾಗ್ತಾ ಇದೆ. ದೈವ ಹೇಳಿದ್ದ ಅಥವಾ ದೈವ ನರ್ತಕ ಹೇಳಿದ್ದ ಅಂತ ಕಾಂತಾರ ಸಿನಿಮಾದ ಡೈಲಾಗ್ ಅನ್ನ ಬಳಸಿ ಹಲವರು ವ್ಯಂಗ್ಯವನ್ನ ಆಡ್ತಾ ಇದ್ದಾರೆ. ಕಾಂತಾರ ಚಾಪ್ಟರ್ 1 ಬಾರಿ ಸದ್ದು ಮಾಡ್ತಾ ಇದೆ. ಅದ್ರ ಜೊತೆಗೆ ಹಲವರು ಈ ರೀತಿಯಾಗಿ ವ್ಯಂಗ್ಯವನ್ನು ಕೂಡ ಆಡ್ತಾ ಇದ್ದಾರೆ. ಬಜಪೆ ಸಮೀಪದ ಪಿಲ್ಚಿಂಡಿ ದೈವದ ಮೊರೆ ಹೋಗಿದ್ದಂತಹ ಭಕ್ತರು. ರಿಷಬ್ ಶೆಟ್ಟಿಗೆ ಮೊದಲೇ ದೈವ ಆಶೀರ್ವಾದ ಮಾಡಿತ್ತು. ನಮ್ಮ ಸಂಸ್ಕೃತಿಯನ್ನ ಪ್ರಪಂಚಕ್ಕೆ ರಿಷಬ್ ಪರಿಚಯವನ್ನ ಮಾಡಿದ್ದಾರೆ. ಕಾಂತಾರ ಚಿತ್ರತಂಡ ಮತ್ತು ರಿಷಬ್ ಶೆಟ್ಟಿ ಪರ ಹಲವರು ಪೋಸ್ಟ್ ಅನ್ನ ಮಾಡಿದ್ದಾರೆ. ಸಿನಿಮಾಗೂ ಮುಂಚೆಯೇ ದೈವದ ಅಪ್ಪಣೆಯನ್ನ ಕೇಳಿದ್ದಾರೆ. ಇಲ್ಲ ಸಲ್ಲದ ಆರೋಪಗಳು ಈಗ ಏಕೆ ಅಂತ ಹೇಳಿ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಮಂಗಳೂರು ಕರಾವಳಿಯಲ್ಲಿ ಜೋರಾಯಿತು ಕಾಂತಾರ ವರ್ಸಸ್ ದೈವಾರಾಧಕರ ಫೈಟ್. ನಮ್ಮ ಸಂಸ್ಕೃತಿಯನ್ನ ಪ್ರಪಂಚಕ್ಕೆ ರಿಷಬ್ ಶೆಟ್ಟಿ ಅವರು ಪರಿಚಯ ಮಾಡಿಕೊಟ್ಟಿದ್ದಾರೆ. ಕಾಂತಾರ ಚಿತ್ರತಂಡ ಮತ್ತು ರಿಷಬ್ ಶೆಟ್ಟಿ ಪರ ಹಲವರು ಈ ರೀತಿಯಾಗಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಸಿನಿಮಾಗೂ ಮುಂಚೆ ದೈವದ ಅಪ್ಪಣೆಯನ್ನ ಕೇಳಿದ್ದಾರೆ. ಈಗ ಇಲ್ಲ ಸಲ್ಲದ ಆರೋಪಗಳು ಈಗ ಯಾಕೆ ಅಂತ ಹೇಳಿ ಕೆಲವರು ಜನ ಪೋಸ್ಟ್ ಅನ್ನ ಮಾಡಿರುವಂತದ್ದು. ಮಂಗಳೂರಿನಲ್ಲಿ ಕರಾವಳಿಯಲ್ಲಿ ಜೋರಾಗ್ತಾ ಇದೆ ಕಾಂತಾರ ವರ್ಸಸ್ ದೈವಾರಾಧಕರ ಫೈಟ್. ಪಿಲ್ಚಂಡಿ ದೈವದ ನುಡಿ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಅಪಹಾಸ್ಯವನ್ನ ಮಾಡ್ತಾ ಇದ್ದಾರೆ. ಕಾಂತಾರ ಸಿನಿಮಾದ ಡೈಲಾಗ್ ಅನ್ನ ಬಳಸಿ ದೈವ ನುಡಿ ವಿರುದ್ಧ ವ್ಯಂಗ್ಯವನ್ನ ಆಡ್ತಾ ಇದ್ದಾರೆ ಕೆಲವು ಜನ. ದೈವ ಹೇಳಿದ್ದ ಅಥವಾ ದೈವ ನರ್ತಕ ಹೇಳಿದ್ದ ಅಂತ ಹೇಳಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಪಹಾಸ್ಯವನ್ನ ಮಾಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕಾಂತಾರ ಫ್ಯಾನ್ಸ್ ವರ್ಸಸ್ ದೈವಾರಾಧಕರ ವಾರ್ ಆಗ್ತಾ ಇದೆ. ನಿನ್ನೆ ಪ್ರಾರ್ಥನೆ ಸಲ್ಲಿಸಿದಂತಹ ದೈವಾರಾಧಕರಿಗೆ ಅಭಯವನ್ನ ನೀಡಿದಂತಹ ಬಜಪೆಯ ಪಿರಾರದ ಪಿಲ್ಚಂಡಿ ದೈವ. ಕಾಂತಾರ ಹಾಗೂ ಅನುಕರಣೆ ಮಾಡುವವರ ವಿರುದ್ಧ ದೈವಕ್ಕೆ ದೂರು ನೀಡಿದ್ದ ದೈವಾರಾಧಕರು. ಈಗ ಮಂಗಳೂರಿನಲ್ಲಿ ಜೋರಾಗ್ತಾ ಇದೆ ಕಾಂತಾರ ವರ್ಸಸ್ ದೈವಾರಾಧಕರ ಫೈಟ್. ದೈವದ ಹೆಸರಲ್ಲಿ ಮಾಡಿದಂತಹ ದುಡ್ಡನ್ನ ಆಸ್ಪತ್ರೆಗೆ ಸುರಿಸ್ತೇನೆ ಅಂತ ಹೇಳಿ ಪಿಲ್ಚಿಂಡಿ ದೈವದ ನುಡಿ. ಈ ದೈವದ ನುಡಿ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಪರ ವಿರೋಧದ ಚರ್ಚೆ ಆಗ್ತಾ ಇದೆ. ಈ ಹೇಳಿಕೆ ದೈವ ಹೇಳಿದ್ದ ಅಥವಾ ದೈವ ನರ್ತಕ ಹೇಳಿದ್ದ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಅಪಹಾಸ್ಯ ಮಾಡ್ತಾ ಇದ್ದಾರೆ ಕೆಲವರು. ಕಾಂತಾರ ಸಿನಿಮಾದ ಡೈಲಾಗ್ ಅನ್ನ ಬಳಸಿ ದೈವ ನುಡಿ ವಿರುದ್ಧ ವ್ಯಂಗ್ಯವನ್ನ ಆಡ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಜಾ. ಕಾಂತಾರ ಚಾಪ್ಟರ್ 1 ಬಾರಿ ಸದ್ದನ್ನ ಮಾಡ್ತಾ ಇದೆ. ಅದ್ರ ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ದೈವವಾಣಿಯ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಾ ಇದೆ. ನನ್ನ ಹೆಸರಲ್ಲಿ ಹಣ ಮಾಡ್ತಿರೋರನ್ನ ನೋಡ್ಕೋತೀನಿ ಅಂತ ಹೇಳ್ತಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಹೌದು ನಿರೀಕ್ಷಾ, ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ ರೀತಿಯಾಗಿ ತಾರಕಕ್ಕೇರಿದೆ ದೈವಾರಾಧಕರು ಮತ್ತು ಕಾಂತಾರ ಒನ್ ಫೈಟ್ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಇನ್ನು ದೈವವಾಣಿ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ನನ್ನ ಹೆಸರಲ್ಲಿ ಹಣ ಮಾಡ್ತಾ ಇರುವವರನ್ನ ನೋಡ್ಕೋತೀನಿ, ಹಣವೆಲ್ಲ ಆಸ್ಪತ್ರೆ ಸೇರುವಂತೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬಜಪೆ ಸಮೀಪದ ಪಿಲ್ಚಿಂಡಿ ದೈವದ ಮೊರೆ ಹೋಗಿದ್ದಾರೆ ಭಕ್ತರು ಕೂಡ. ಇನ್ನು ದೈವವಾಣಿ ಬಗ್ಗೆ ಜಾಲತಾಣದಲ್ಲಿ ಕೆಲವರಿಂದ ಆಕ್ಷೇಪ ಕೂಡ ವ್ಯಕ್ತ ಆಗ್ತಾ ಇದೆ. ಇನ್ನು ದೈವದ ಬಗ್ಗೆ ಹೇಳಿದ್ದೇನು, ದೈವ ನರ್ತಕರು ಹೇಳಿದ್ದ ಅನ್ನುವ
ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಎದುರಾಗ್ತಾ ಇದೆ ಒಂದ್ ಕಡೆ ನಿರೀಕ್ಷಾ. ಹಾಗೆ ಕಾಂತಾರ ಸಿನಿಮಾದ ಡೈಲಾಗ್ ಅನ್ನ ಬಳಸಿ ಹಲವರು ವ್ಯಂಗ್ಯವನ್ನು ಕೂಡ ಆಡ್ತಿದ್ದಾರೆ. ಸೊ ಇದೆಲ್ಲವೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಒಂದ್ ಕಡೆ ರಿಷಬ್ ಶೆಟ್ಟಿ ಅವರನ್ನು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ರೀಸೆಂಟ್ ಆಗಿ ತುಳುಕೂಟದವರು ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಅಂದ್ರೆ ರಿಷಬ್ ಶೆಟ್ಟಿ ಅವರು ಈ ವಿಚಾರವಾಗಿ ಅಭಿಮಾನಿಗಳಿಗೆ ಹೇಳಬೇಕು, ಈ ರೀತಿಯಾಗಿ ದೈವದ ವಿಚಾರವನ್ನ ಮುಂದಿಟ್ಕೊಂಡು ಟೀಕೆಗಳನ್ನ ಮಾಡಬಾರ್ದು, ವ್ಯಂಗ್ಯವನ್ನ ಆಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ಎಚ್ಚರಿಕೆಯ ಸಂದೇಶವನ್ನು ಕೂಡ ರವಾನೆ ಮಾಡಿದ್ರು. ಸೊ ರಿಷಬ್ ಶೆಟ್ಟಿಗೆ ಮೊದಲೇ ದೈವದ ಆಶೀರ್ವಾದ ಕೂಡ ಮಾಡಿದ್ದು, ನಮ್ಮ ಸಂಸ್ಕೃತಿಯನ್ನ ಪ್ರಪಂಚಕ್ಕೆ ರಿಷಬ್ ಪರಿಚಯಿಸಿದ್ದಾರೆ ಅಂತ ಹೇಳ್ಬಿಟ್ಟು. ಇನ್ನು ಸಿನಿಮಾಗೂ ಮುಂಚೆ ದೈವದ ಅಪ್ಪಣೆ ಕೇಳಿದ್ದಾರೆ, ಇಲ್ಲಸಲ್ಲದ ಆರೋಪಗಳು ಕೂಡ ಏಕೆ ಅಂತ ಹೇಳ್ಬಿಟ್ಟು ಇನ್ನೊಂದ್ ಕಡೆ ಅವರ ಫ್ಯಾನ್ಸ್ ಪ್ರಶ್ನೆ ಮಾಡ್ತಿದ್ದಾರೆ ನಿರೀಕ್ಷಾ. ಈ ಒಂದು ವಿಚಾರ ಯಾವ ಮಟ್ಟಕ್ಕೆ ಹೋಗಿ ತಲುಪತ್ತೋ ನಿಜಕ್ಕೂ ಗೊತ್ತಿಲ್ಲ. ಬಟ್ ಕರಾವಳಿಯಲ್ಲಿ ಜೋರಾಗ್ತಾ ಇದೆ ಕಾಂತಾರ ವರ್ಸಸ್ ದೈವಾರಾಧಕರ ಫೈಟ್ ಅಂತಾನೆ ಹೇಳ್ಬೋದು. ಇನ್ನು ಪೈಸಂಡಿ ದೈವದ ನುಡಿ ಬಗ್ಗೆಯೇ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಅಪಹಾಸ್ಯ ಮಾಡೋದಾಗಿರ್ಬೋದು, ಚರ್ಚೆ ಮಾಡೋದಾಗಿರ್ಬೋದು ಮುಂದುವರಿತಾನೆ ಇದೆ. ಕಾಂತಾರ ಸಿನಿಮಾದ ಡೈಲಾಗ್ ಗಳನ್ನ ಬಳಸಿಕೊಂಡು ದೈವದ ನುಡಿ ವಿರುದ್ಧ ವ್ಯಂಗ್ಯವಾಗ್ತಿದ್ದಾರೆ ಕೂಡ ನಿರೀಕ್ಷಾ. ಇನ್ನು ದೈವ ಹೇಳಿದ್ದ ಅಥವಾ ದೈವ ನರ್ತಕ ಹೇಳಿದ್ದ ಅಂತ ಹೇಳ್ಬಿಟ್ಟು ಜಾಲತಾಣದಲ್ಲಿ ಅಪಹಾಸ್ಯ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ನಿರೀಕ್ಷಾ. ಥ್ಯಾಂಕ್ ಯು ರೋಜಾ ನಿಮ್ಮೆಲ್ಲ ಮಾಹಿತಿಗಾಗಿ.